ಭಾಸ್ಕರ್ ತುಂಬಾ ಮೊಂಡ ಆಗ್ಬಿಡಿದಾನಮ್ಮ. ನಾನು ಒಂದ್ ಮಾತು ಕೇಳಲ್ಲ ಅಂತಾನೆ. ಭಾಸ್ಕರ್ ಮೊಂಡತನ ಮಾತ್ರ ನಿನಗೆ ಕಾಣಿಸುತ್ತೆ, ನಿನ್ ಮೊಂಡತನ ನಿನಗೆ ಕಾಣಿಸಲ್ಲ ಅಲ್ಲ. ಆರ್ತಿ, ಹೋಗ್ ಮಕ್ಳು ಬಟ್ಟೆ ಎಲ್ಲ ರೆಡಿ ಮಾಡ್ಕೊ. ಅಮ್ಮ ಆದ್ರೆ ನೀನೇನು ಮಾತಾಡೋ ಹಾಗಿಲ್ಲ. ಅಮ್ಮನ್ ಮಾತಿಗೆ ಮರ್ಯಾದೆ ಕೊಡಲ್ಲ ಅನ್ನೋ ಹಾಗಿದ್ರೆ ಮಾತಾಡು. ಅಪ್ಪ, ಹಾಗಾದ್ರೆ ನಾವೀಗ ಹಳ್ಳಿಗೆ ಹೋಗ್ತಾ ಇದೀವಾ? ಹೌದು ಪುಟ್ಟ, ನೀವೆಲ್ಲ ರಜಕ್ಕೆ ಅಪ್ಪನ ಜೊತೆ ಹಳ್ಳಿಗೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಅಪ್ಪ. ನಾನು ಸಾಕ್ಷಿಗೆ ಹೇಳ್ಬರ್ತೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಭಾಸ್ಕರ್, ಕೊನೆಗೂ ನಿನ್ ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿಯಲ್ಲ. ಇನ್ನೇನ್ ಮಾಡ್ಬೇಕಾಯ್ತಪ್ಪ? ನಿನಗ್ ಗೊತ್ತು ನಾನು ಅಮ್ಮನ್ ಮಾತನ್ನ ತೆಗೆದಾಕಲ್ಲ ಅಂತ, ಅದಕ್ಕೆ ಹೀಗ್ ಮಾಡ್ದೆ. ಇನ್ನೇನ್ ಮಾಡ್ಲೋ? ನೋಡು ಮಕ್ಳು ಎಷ್ಟು ಖುಷಿಯಾಗಿದ್ದಾರೆ. ಮಕ್ಕಳಿಗೋಸ್ಕರ ಸ್ವಲ್ಪ ನಕ್ಕು ಹೂ ಅಂತ ಹೇಳಪ್ಪ. ಮಕ್ಕಳಿಗೋಸ್ಕರ ದೊಡ್ಡವ್ರು ಬದಲಾಗಬೇಕು. ನೋಡಿ ಇಲ್ಲಿ ದೊಡ್ಡವ್ರು ಎಷ್ಟು ಬದಲಾಗಿದ್ದಾರೆ. ನಾವು ಹಳ್ಳಿಗೆ ಹೋಗ್ತಿದೀವಿ. ನಾವು ಹಳ್ಳಿಗೆ ಹೋಗ್ತಿದೀವಿ. ಆಮೇಲೆ ದುಡ್ಡೆಲ್ಲ ತಗೊಂಡಿದ್ಯಲ್ವನಪ್ಪ, ಏನಾದ್ರೂ ಕಡಿಮೆ ಆದ್ರೆ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡು. ಅಮ್ಮನ ಹತ್ರ ತಗೊಂಡು ಮನೆ ಆರ್ಡರ್ ಮಾಡ್ಬಿಡ್ತೀನಿ. ಅದಕ್ಕೇನ್ ಚೆನ್ನಾಗಿ ನೋಡ್ಕೊಳೋ. ಆರ್ತಿ, ಮಕ್ಕಳ ರಜತ್ ನೆಪದಲ್ಲಿ ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡು. ಒಳ್ಳೆ ಚಾನ್ಸು ಮಿಸ್ ಮಾಡ್ಕೋಬೇಡ. ಹಳ್ಳಿ ವಾತಾವರಣನು ರೊಮ್ಯಾಂಟಿಕ್ ಆಗಿರುತ್ತೆ. ಅಕ್ಕ, ಏನ್ ಮಾತೊಂದ ಆಡ್ತಿದ್ದೀರಾ? ಹಲೋ 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 ಹಲೋ, ಏನದು ಗುಸುಗುಸು ಪಿಸ್ ಭಾಸ್ಕರ್, ರಾಕಿನ ಚೆನ್ನಾಗಿ ನೋಡ್ಕೊ. ನಡೆದ ಹಳೆ ಘಟನೆನ ಮತ್ತೆ ನಿಮ್ಮಿಬ್ರು ಮಧ್ಯೆ ಬರೋ ಹಾಗೆ ಮಾಡ್ಕೋಬೇಡ. ಅದನ್ನೇ ಮಾತಾಡ್ತಿದ್ದಿದ್ದು. ಆರ್ತಿ, ಆರ್ತಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹೋದ್ ಕೂಡ್ಲೆ ಫೋನ್ ಮಾಡು, ಆಯ್ತಾ? ಸರಿ ಅಮ್ಮ. ಲೇಟ್ ಆಗುತ್ತೆ, ಬೇಗ ಹೊರಡು. ಹಾ ಅಕ್ಕ, ಜರ್ನಿ. ಥ್ಯಾಂಕ್ ಯು. ಬರ್ತೀನಿ ಅಮ್ಮ. ಆರ್ತಿ, ನಿನಗ್ ನಾ ಹೇಳಿದ ಮಾತು ಜ್ಞಾಪಕ ಇದೆ ಅಲ್ವಾ? ನೆನ್ಪಿದೆ ಅಮ್ಮ. ನೀವು ಹೇಳಿದ ಮಾತನ್ನ ಮರೆಯಲ್ಲ. ನನ್ನ ಪ್ರಯತ್ನ ನಾ ಮಾಡ್ತೀನಿ. ಪ್ರಯತ್ನ ಅಲ್ಲ, ಈ ಅಸಾಧ್ಯನ ಸಾಧ್ಯ ಮಾಡ್ಕೊಂಡೇ ಬರ್ಬೇಕು. ಅರ್ಪಿತ ಜಾಗನ ನೀನ್ ತಗೊಳ್ಳೇಬೇಕು. ಸೂರ್ಯನ ಮನ್ಸಲ್ಲಿ ನಿನ್ ಜಾಗ ಪಡ್ಕೊಳ್ಳೇಬೇಕು. ಇದೇ ನಿನ್ನ ಮುಖ್ಯ ಕರ್ತವ್ಯ. ನೋಡು, ನೀನು ಒಳ್ಳೆ ಸೊಸೆ ಅನ್ಸ್ಕೊಂಡಿದೀಯ, ಒಳ್ಳೆ ತಾಯಿನೂ ಆಗಿ. ಈಗ ನೀನ್ ಒಳ್ಳೆ ಹೆಂಡತಿಯಾಗಿ ನಿನ್ ಕರ್ತವ್ಯನ ನೀನ್ ನಿಭಾಯಿಸ್ಬೇಕು. ಸೂರ್ಯ ತನ್ನ ಮನ್ಸಿನ ಬಾಗಲ್ನ ಭದ್ರವಾಗಿ ಮುಚ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ತೆರೆದು ನೀನಲ್ಲಿ ನಿನ್ ಜಾಗನ ಭದ್ರ ಮಾಡ್ಕೋಬೇಕು. ಅತ್ತೆ ಆಗಿದನ್ನೆಲ್ಲ ಹೇಳೋದಷ್ಟು ಸರಿ ಇರಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ನನಗ್ ಗೊತ್ತು ನೀನ್ ಇದನ್ನ ಸಾಧಿಸ್ತೀಯ ಅಂತ. ಹೇಳಿದ್ದನ್ನ ಸಾಧಿಸೋವರೆಗೂ ನೀನ್ ವಾಪಸ್ ಬರ್ಕೊಡ್ದು. ಅಮ್ಮ, ಇನ್ನೇನು ಮಾತಾಡ್ಬೇಡ. ನನ್ನ ಮಗನ್ನ ನಿನ್ನವನನ್ನಾಗಿ ಮಾಡ್ಕೊಂಡ್ ಬಂದ್ಮೇಲೇನೆ ನಾನ್ ನಿನ್ ಜೊತೆ ಮಾತಾಡೋದು. ಇನ್ ಹೊರಡು, ಮಕ್ಕಳು ಕಾಯ್ತಾ ಇದಾರೆ, ಲೇಟ್ ಆಗುತ್ತೆ. ನೋಡಮ್ಮ, ನಾನು ಸಾಕ್ಷಿನ ಹಿಂದೆ ಕಳಿಸ್ಬಿಟ್ಟೆ. ಏ ಸಾಕ್ಷಿ, ಅಂಕಲ್ ಬೇಗ ಬೇಗ.
ಹೌದು ಸೂರ್ಯ ಅವರೇ, ಈ ಜಾಗ ತುಂಬಾನೇ ಚೆನ್ನಾಗಿದೆ. ಅಪ್ಪ ಅಪ್ಪ ಅರ್ಜೆಂಟ್ ಅರ್ಜೆಂಟ್ ಇಲ್ಲ ಹೊಟ್ಟೋಗ್ಲಾ? ಏಯ್ ಇಲ್ಲಿ ಹೋಗ್ಬಾರ್ದು, ಒಳಗೋಗುವಂತೆ ಬಾ. ಬೇಗ ಬನ್ನಿ. ಅಪ್ಪ ಬಾಗ್ಲು ಸಾಕಾಗಿದೆ. ಜಗ್ಗು 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 ಅಪ್ಪ ಅರ್ಜೆಂಟ್ ಅಪ್ಪ. ಪ್ರತಿ ಸಲದ ಹಾಗೆ ಈ ಸಲನೂ ಮಾಡಿದಾನೆ. ಜಗ್ಗು ನಮ್ಮನ್ನು ಹುಡ್ಕೊಂಡು ಮೇನ್ ರೋಡ್ವರೆಗೂ ಹೋಗಿರ್ತಾನೆ. ಅಪ್ಪ ಪ್ಲೀಸ್ ಅರ್ಜೆಂಟ್ ಬೇಗ ತೆಗೀರಿ. ಅಪ್ಪ ಕೀಸ್. ಅಪ್ಪ ಎಲ್ಲಿದಪ್ಪ ಬಾತ್ರೂಮು? ಸ್ಟ್ರೈಟ್ ಹೋಗಿ ರೈಟ್ ಸೈಡಲ್ಲಿದೆ. ಜಗ್ಗೋರು ಯಾವಾಗ್ಲೂ ಬೀಗದ ಕೈನೇ ಇಲ್ಲೇ ಇಟ್ಟಿರ್ತಾರ? ಅದು ಅರ್ಪಿತಾ ಬೀಗ ಇಡ್ತಿದ್ದ ಜಾಗ. ಅರ್ಪಿತಾ ನನ್ನಿಂದ ಹೊಟ್ಟೋದ್ಲು. ನನ್ನ ಜೀವನ ಬದಲಾಯಿತು. ಆದರೆ ಜಗ್ಗು ಯಾವುದನ್ನು ಬದಲಾಯಿಸಿಲ್ಲ. ಅರ್ಪಿತಾ ಬಿಟ್ಟು ಹೋದಾಗ ಈ ಜಾಗ ಹೇಗಿತ್ತೋ ಹಾಗೆ ಕಾಪಾಡ್ಕೊಂಡ್ ಬಂದಿದ್ದಾನೆ. ಈ ಗಡಿಯಾರ ಆಗಾಗ ನಿಂತೋಗುತ್ತೆ. ಆದ್ರೂ ಜಗ್ಗು ಇದನ್ನು ಬದಲಾಯಿಸೋದಿಲ್ಲ. ಯಾಕಂದ್ರೆ ಇದು ಅರ್ಪಿತಾ ಹಾಕಿದ ಗಡಿಯಾರ. ಅಣ್ಣ ನೋಡಿ ಅಣ್ಣ, ಇವತ್ತು ಲೇಟ್ ಮಾಡಿಸ್ಬಿಟ್ಟ, ಯಾವಾಗ್ಲಿಂದ ಹಾಗೆ. ಏನ್ ಅಣ್ಣವ್ರು ಬಂದ ತಕ್ಷಣ ದೂರ ಶುರು ಮಾಡ್ಬಿಟ್ಯಾ? ಮತ್ತೆ ಹೇಳ್ದೆ ಇನ್ನೇನ್ ಮಾಡ್ಲಿ? ಅಯ್ಯ ಇರೋದನ್ನ ತಾನೇ ಹೇಳಿದ್ದು. ಹೌದೌದು, ನಿನ್ ಬಾರಿ ಸತ್ಯಾನ ಹೇಳೋದು. ಈಗ ಅಕ್ಕವ್ರು ಮೊದಲೇ ಮನೆಗೆ ಬಂದಿದ್ದಾರೆ, ನಮಸ್ಕಾರ ಮಾಡು. ನಮಸ್ಕಾರ ಕಣಕ. ನಮಸ್ಕಾರ ಕಣಕ. ನಮಸ್ಕಾರ. ನೀವಿಬ್ರು ಇನ್ನೂ ಜಗಳಾಡೋದು ನಿಲ್ಸಿಲ್ವಾ? ಇಲ್ಲ ಸೂರ್ಯ ಅವರೇ, ಅದು ಜಗಳ ಅಲ್ಲ. ಗಂಡ ಹೆಂಡತಿ ಮಧ್ಯೆ ವಾದಗಳು ನಡೀತಾನೆ ಇರುತ್ತೆ, ಅದಕ್ಕೆ ಪ್ರೀತಿ ಅನ್ನೋದು. ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ ಕಣಕ. ಏಯ್ ಸಾಕು ಮುಲ್ದಿದ್ದು, ನಡಿ ತಿಂಡಿ ಮಾಡೋಣ. ಅಣ್ಣ ಅಕ್ಕ ನೀವು ಕೈಕಾಲು ಮುಖ ತೊಳ್ಕೊಳ್ಳಿ, ನಾವು ತಿಂಡಿ ರೆಡಿ ಮಾಡ್ತೀವಿ. ಬನ್ನಿ ಅಕ್ಕ. ಆರ್ತಿ, ನನಗೆ ನನ್ನ ಮೊದಲಿನ ಸೂರ್ಯನ್ ನನ್ ತಂದ್ಕೊಡು. ಅವನು ಮೊದಲೆಲ್ಲ ತುಂಬಾ ಖುಷಿಯಾಗಿರ್ತಿದ್ದ, ಎಲ್ಲಾ ವಿಷಯಗಳಲ್ಲೂ ಆಸಕ್ತಿ ಇರ್ತಾ ಇತ್ತು. ಅವನಿಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಬೇರೆ ಬೇರೆ ತಿಂಡಿಗಳೆಲ್ಲ ಮಾಡಿಸ್ಕೊಂಡು ತಿಂತಾ ಇದ್ದ. ಆದ್ರೀಗ ಅವನ ತಟ್ಟೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಕೆಲವೊಂದ್ಸತಿ ಬಲವಂತವಾಗಿ ಅವನ ಮುಖದ ಮೇಲೆ ನಗು ತರಿಸ್ಕೊತಾನೆ. ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲಾರ್ಗೂ ತೋರ್ಸ್ಕೊಳ್ಳೋ ನಾಟಕ ಅಷ್ಟೇ. ಅವನ ಹೃದಯದಲ್ಲಿ ಒಳಗೊಳಗೆ ನಾನವ್ರಮ್ಮ. ಅದನ್ನ ಅರ್ಥ ಮಾಡ್ಕೊಳ್ದೆ ಹೇಗಿರಕ್ಕಾಗತ್ತೆ ಹೇಳು? ನಿನ್ನ ಪ್ರೀತಿಯಿಂದ ಮಾತ್ರ ಅವನ ಜೀವನದಲ್ಲಿ ಕಳೆದೋಗಿರೋ ಬಣ್ಣನ ಮತ್ತೆ ತುಂಬೋದಕ್ ಸಾಧ್ಯ. ಅವನ್ ಮೊದಲ ತರ ನಗಬೇಕು,
ಬದುಕಬೇಕು, ಮಾತಾಡ್ಬೇಕು. ನೀನಿಷ್ಟು ಮಾಡ್ಕೊಡು ಆರ್ತಿ. ನಿನ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಮ್ಮ, ಆದ್ರೆ ಸೂರ್ಯ ಅವ್ರ ಮನ್ಸಲ್ಲಿರೋದು ಕೇವಲ ಅರ್ಪಿತಾ ಅವ್ರು ಮಾತ್ರ. ಆದ್ರೆ ಈಗ ನೀನು ಅವನ ಹೆಂಡತಿ. ಅವನ ಮೇಲೆ, ಅವನ ಪ್ರೀತಿ ಮೇಲೆ ಸಂಪೂರ್ಣ ಹಕ್ಕು ನಿನಗಿದೆ. ನನಗ್ ಮಾತು ಕೊಡು ಆರ್ತಿ. ನಿನ್ನ ಪತ್ನಿ ಧರ್ಮನ್ ಪಾಲಿಸ್ತೀಯಾ? ನನ್ನ ಸೂರ್ಯನ್ ನನಗ್ ಮತ್ತೆ ವಾಪಸ್ ತಂದ್ಕೊಡ್ತೀಯಾ ಅಂತ. ನನಗೊತ್ತು, ಸೂರ್ಯವ್ರ ಮನಸ್ಸಿನಲ್ಲಿ ಜಾಗ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ. ಆದರೆ ಅತ್ತೆಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಮಕ್ಕಳಿಗಾಗಿ, ಈ ಮನೆ ಒಳಗಾಗಿ, ನನಗಾಗಿ ಈ ಕಷ್ಟನ ನಾನು ಎದುರಿಸಲೇಬೇಕು. ಮನಸ್ಸಿನ ಮಾತಾಗಿರೋದ್ರಿಂದ ಪ್ರಯತ್ನ ತುಂಬ ಕಷ್ಟ ಆಗುತ್ತೆ. ಆದರೂ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ. ಇನ್ನು ಈ ಆರ್ತಿ ಪೂರ್ತಿ ಅರ್ಥದಲ್ಲಿ ಸೂರ್ಯವ್ರ ಹೆಂಡತಿ ಆಗೇ ಆಗ್ತಾಳೆ. ಕಳೆದು ಹೋಗಿರೋ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತಲ್ವಾ ಸೂರ್ಯ ಅವರೇ? ಆದರೆ ಅದೇ ನೆನಪುಗಳು ನಮ್ಮ ಮುಂದಿನ ಜೀವನಕ್ಕೆ ಅಡ್ಗಾಲು ಹಾಕಕ್ಕೆ ಶುರು ಮಾಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನ ನೆನೆಸ್ಕೊಂಡು ನಕ್ಕು ಸಮಾಧಾನ ಮಾಡ್ಕೋಬೇಕು. ಇಲ್ದಿದ್ರೆ ಜೀವನನ ಮುಂದುವರಿಸೋದೇ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಸೂರ್ಯ ಅವರೇ, ನಿಮ್ಮ ಭವಿಷ್ಯನ ಈ ನೆನಪುಗಳಲ್ಲೇ ಕಳೆಯೋ ಹಾಗೆ ಮಾಡ್ಕೋಬೇಡಿ. ಆರತಿ ಅವರೇ, ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಅವನ್ ಮೊದಲ ತರ ನಗಬೇಕು, ಬದುಕಬೇಕು, ಮಾತಾಡಬೇಕು. ಅವನ ಮೇಲೆ, ಅವನ ಪ್ರೀತಿ ಮೇಲೆ ಸಂಪೂರ್ಣ ಹಕ್ಕು ನಿನಗಿದೆ. ನನಗ್ ಮಾತು ಕೊಡು ಆರ್ತಿ. ನಿನ್ನ ಪತ್ನಿ ಧರ್ಮನ್ ಪಾಲಿಸ್ತೀಯಾ? ನನ್ನ ಸೂರ್ಯನ್ ನನಗ್ ಮತ್ತೆ ವಾಪಸ್ ತಂದ್ಕೊಡ್ತೀಯಾ ಅಂತ. ಅಯ್ಯಯ್ಯ, ಆಯ್ತು ಕಣಪ್ಪ, ನೀನೇ ಬುದ್ಧಿವಂತ, ನಾನೇ ದಡ್ಡಿ. ಆಗ್ಲಿ ಬಿಡು. ನೋಡು, ನಾಳೆಯಿಂದ ನಾನು ಮಾರ್ಕೆಟ್ಗೆ ಹೋಗಲ್ಲ. ನೀನೇ ಹೋಗಿ ಅದು ಏನೇನು ಬೇಕೋ ಎಲ್ಲ ತಗೊಂಬಾ. ಆಮೇಲೆ ಇನ್ನೊಂದು ಮಾತು, ನೀನು ಮೇಲೆ ಮಲ್ಕೋ, ನಾನು ಕೆಳಗೆ ಮಲ್ಕೋತೀನಿ. ನನ್ನ ಪಕ್ಕ ಮಲ್ಕೋಬೇಡ ನೀನು. ಆಯಿತು, ತಪ್ಪೆಲ್ಲ ನಂದೆ. ನೀನು ನೀರು ಬಿಸಿಗಿಕ್ಕೋ, ನಾನು ಓಡೋಕೆ ಟೀ ಪುಡಿ ತಂದ್ಬಿಡ್ತೀನಿ. ಆಮೇಲೆ ನನ್ನ ಮುಂಚಿನ ಬೇರೆ ಮಾಡಲ್ಲ ತಾನೇ? ಪರವಾಗಿಲ್ವೇ ನಿನ್ ಗಂಡ? ತನ್ನ ತಪ್ಪನ್ನ ತಕ್ಷಣ ಒಪ್ಕೊಬಿಟ್ಟ? ಅಯ್ಯ, ಅವರೆಲ್ಲ ಒಪ್ಕೋತಾರಕ್ಕ. ಅದೇ ನನ್ನ ಮೆತ್ತಗೆ ಮಾತಾಡಿದ್ರೆ ಹೆಂಗೆ ನನ್ನ ದಬಾಯಿಸಿದ್ರು ನೋಡಿ. ಜೋರಾಗಿ ಮಾತಾಡಿದ್ದಕ್ಕೆ ಹಂಗೆ ಮಳೆ ನೆಂದ್ಬೇಕಿಂತರ ಹೊಂಟೋದ್ರು ನೋಡಿ.
ನೀವು ನಗ್ಬೇಡಿ ಅಕ್ಕ, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹಿಂಗೆ ಈ ಗಂಡಸರೆಲ್ಲ ನಾವು ಮೆತ್ತಗೆ ಮಾತಾಡಿದ್ರೆ ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಅದಕ್ಕೆ ನಾವು ಪ್ರೀತಿಯಿಂದನೂ ಮಾತಾಡಿಸ್ಬಾರ್ದು. ನಾವು ಯಾವಾಗ ಕಿರ್ಚಾಡ್ತೀವಿ ಆವಾಗ ನಮ್ಮ ದಾರಿಗೆ ಬರ್ತಾರೆ ಅಂತ. ಅಯ್ಯೋ ಶುಂಠಿ ದಾರ ಕೇಳ್ಬೇಕಿತ್ತು. ಒಂದು ನಿಮಿಷ ಹೇಳ್ಬರ್ತೀನಿ. ಇಲ್ಲ ಥ್ಯಾಂಕ್ ಯು ಅಮ್ಮ. ಯಾಕೆ ನೀನು ಹೇಳಿದೆ ಅಂತ ಸಲ್ವಾರ್ ಹಾಕಿದಕ್ಕ? ಅಮ್ಮ ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೋಡು, ನಿಮ್ಮಪ್ಪ ರಜಕ್ಕೆ ಅಂತ ಬಂದ್ಬಿಟ್ಟು ಇಲ್ಲೂ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಮ್ಮಿಬ್ರಿಗೂ ಇಷ್ಟ ಆಗ್ತಾ ಇಲ್ವಲ್ಲ? ನನಗೂ ಇಷ್ಟ ಆಗ್ತಾ ಇಲ್ಲ. ಏನ್ ಮಾಡೋದು? ಏನ್ ಮಾಡೋಣ? ನಾನು ನಿಮ್ಮಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಅದಕ್ಕೆ ನಂಗೆ ನೀವಿಬ್ರು ಸಪೋರ್ಟ್ ಮಾಡಬೇಕು. ಓಕೆ ಮಾಡ್ತೀರಾ ತಾನೇ? ಓಕೆ ಓಕೆ ಅಮ್ಮ ಹೋಗಿ ಏನ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಬರೀ ಲ್ಯಾಪ್ಟಾಪ್ ಕೆಲಸ ಇಷ್ಟ ಆಯ್ತು ನಿಮ್ದು. ಇದು ತುಂಬಾ ತಪ್ಪು. ಹೌದು ತಪ್ಪು. ಕೊಡಿ ನಿಮ್ಮ ಫೋನ್. ಆರ್ತಿಯವರೇ ಏನ್ ಮಾಡ್ತಾ ಇರಾ? ಸ್ವಿಚ್ ಆಫ್ ಮಾಡಿದೆ. ಆರ್ತಿಯವರೇ ನನಗೆ ಕೆಲಸ ಇತ್ತು. ನೋಡಿ ಸೂರ್ಯ ಅವರೇ, ನಾವಿಲ್ಲಿಗೆ ಬಂದಿದ್ದು ರಜಕ್ಕೆ ಅಂತ. ನೋಡಿ ಪಾಪ ಮಕ್ಕಳ ಮುಖ ಎಷ್ಟು ಬಾಡ ಹೋಗಿದೆ ಅಂತ. ಪಾಪ ಇವ್ರ ಬಗ್ಗೆ ನಿಮಗೆ ಯೋಚನೆನೇ ಇಲ್ಲ. ಯಾವಾಗ್ಲೂ ನೋಡಿದ್ರು ಕೆಲಸ ಲ್ಯಾಪ್ಟಾಪ್ ಇಷ್ಟ ಆಯ್ತು ನಿಮ್ದು. ಆರ್ತಿಯವರೇ ನನ್ಗೊಂದು ಬಿಸ್ನೆಸ್ ಕಾಲ್ ಅಟೆಂಡ್ ಮಾಡೋದಿದೆ, ದಯವಿಟ್ಟು ಫೋನ್ ಕೊಡಿ. ತಗೊಳ್ಳಿ, ಎಷ್ಟು ಬೇಕಾದ್ರೂ ಮಾತಾಡಿ. ಆದ್ರೆ ನಾವು ಮಾತ್ರ ಇಲ್ಲಿರಲ್ಲ. ನಾವು ಊರಿಗೆ ವಾಪಸ್ ಹೋಗ್ತಾ ಇದೀವಿ. ನಮಗೆ ತುಂಬಾ ಬೋರ್ ಆಗ್ತಿದೆ. ಹೌದು ನಂಗೆ ತುಂಬಾ ಬೋರ್ ಆಗ್ತದೆ. ನಾವು ಊರಿಗೆ ಹೋಗ್ತೀವಿ. ಬನ್ನಿ ಮಮ್ಮಿ. ಬಂದ್ರು ಹೋಗೋಣ. ಆರ್ತಿಯವರೇ ನೋಡಿ ಸೂರ್ಯ ಅವರೇ, ನಾವು ಡಿಸೈಡ್ ಮಾಡಾಗಿದೆ, ನಾವು ಹೋಗ್ತಾ ಇದೀವಿ. ನೀವೆಷ್ಟೇ ಬೇಡ್ಕೊಂಡ್ರು ಅಷ್ಟೇ ನಾವು ಹೋಗ್ತಾ ಇದೀವಿ. ನಾವು ಹೋಗ್ತಾ ಇದೀವಿ ಹಿಂದೆ. ಹೌದು ಅಪ್ಪ, ನಾವು ಹೋಗ್ತಾ ಇದೀವಿ. ಬಾಯ್ ಬಾಯ್. ಬಾರೆ ಸಾಕ್ಷಿ. ಚಂದಿರ